ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂಥ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಪ್ರತಿನಿತ್ಯ ತನ್ನ ಕೃಪೆಯ ನಿಮಿತ್ತ, ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಕಾದು ಕಾಪಾಡಿ ನೂತನ ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆ 143:5. ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಆಮೇನ್, ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ದಾವಿದನ ಭಕ್ತನು ಹೇಳ್ತಾ ಇದ್ದಾನೆ, ತನ್ನ ಜೀವನದಲ್ಲಿ ದೇವರು ಏನೆಲ್ಲ ಮಹೋಪಕಾರಗಳನ್ನು, ಅದ್ಭುತಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು, ಊಹಿಸಲಾರದಂಥ ಕಾರ್ಯಗಳನ್ನು ಆತನ ಜೀವಿತದಲ್ಲಿ ಮಾಡಿದರೋ, ಆತನ ಏನೆಲ್ಲ ಬೇಡಿಕೊಂಡಾಗ ದೇವರು ಅದನ್ನು ತನ್ನ ಜೀವಿತದಲ್ಲಿ ನೆರವೇರಿಸಿ ಆತನು ದೇವರನ್ನ ಯಾವ ರೀತಿ ಘನಪಡಿಸಿದ್ರೋ ಅದೇ ರೀತಿ ದಾವಿದರನ್ನು ದೇವರು ಘನಪಡಿಸಿದ್ರು. ಇದನ್ನೆಲ್ಲ ಆತನ ಜೀವಿತದಲ್ಲಿ ಆದಂಥ ಒಳ್ಳೆ ದೇವರು ಮಾಡಿದ ಎಲ್ಲ ಕಾರ್ಯಗಳನ್ನು ನೆನೆಸಿಕೊಳ್ತಾ ಇದ್ದಾನೆ ಎಂಬುದಾಗಿ ದಾವಿದನ ಭಕ್ತನು ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಳೇ ವಿಚಾರಗಳನ್ನು, ನೀವು ಮಾಡಿದ ಎಲ್ಲ ಕಾರ್ಯಗಳನ್ನು ಜ್ಞಾಪಕಕ್ಕೆ ತರ್ತಾ ಇದ್ದೇನೆ, ನಾನು ನಿನ್ನ ಸ್ತುತಿಸ್ತಾ ಇದ್ದೇನೆ, ನಾನು ನಿನ್ನ ಸ್ಮರಿಸ್ತಾ ಇದ್ದೇನಪ್ಪ ಎಂಬುದಾಗಿ. ಆದರೆ ಮನುಷ್ಯರಾದಂಥ ನಾವೇನು ಮಾಡ್ತೀವಿ? ದೇವರು ಮಾಡಿದ ಉಪಕಾರಗಳು ನಾವು ಮರೆಯಲ್ಲ. ಮನುಷ್ಯರು ನಮ್ಮನ್ನು ಬೈದಾಗಲೋ, ಮನುಷ್ಯರು ನಮ್ಮನ್ನು ಶಾಪಗಳನ್ನು ಹಾಕಿದಾಗಲೋ, ಮನುಷ್ಯರು ನಮ್ಮನ್ನು ದೂಷಿಸಿದಾಗ ಆವತ್ತು ಅವ್ರು ಹಂಗಂದ್ರು, ಇವತ್ತು ಹೀಗೆ ಮಾಡಿದ್ರು ಅಂಥೇಳಿ ವರ್ಷಗಳಾದರೂ ನಾವು ಮರೆತು ಹೋಗೋದೇ ಇಲ್ಲ, ಹೌದಲ್ವಾ? ಅಂಥ ಸ್ಥಿತಿಯಲ್ಲಿ ಏನಾದರೂ ನಾವಿದ್ದೀವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಅಂಥ ಸ್ಥಿತಿಯಲ್ಲಿ ನೀವೇನಾದ್ರು ಇದ್ದೀರಾ? ಅಣ್ಣನೋ, ಅಕ್ಕನೋ, ತಮ್ಮನೋ, ಬಂಧುಗಳೋ, ಸ್ನೇಹಿತರೋ, ನಮಗೆ ತಿಳಿದವರೋ, ತಿಳಿಯದಂಥವರೋ, ಪರಿಚಯಸ್ಥರೋ ಯಾರೋ ಏನೋ ಅಂದರು ಅನ್ನುವಂಥದ್ದನ್ನು ನಾವು ವರ್ಷಾನುಗಟ್ಟಲೆ ಅದೇ ಜ್ಞಾಪಕದಲ್ಲಿ ಇಟ್ಕೊಂಡು ಮಾಡಿದ್ರು ಎಂಬುದಾಗಿ ನಾವು ಮಾತಾಡ್ತೇವೆ. ಆದರೆ ನಿಜವಾಗಿಯೂ ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು, ಮೇಲುಗಳನ್ನು ನೀನು ಈ ನೂತನ ವರ್ಷದಲ್ಲಿ ನೀನು ಜ್ಞಾಪಿಸಿಕೊಳ್ತಾ ಇದೆಯಾ? ದಿನವೂ ಜ್ಞಾಪಿಸಿಕೊಂಡು ನೀನು ದೇವರನ್ನು ಸ್ಮರಿಸಿ ಆರಾಧಿಸ್ತಾ ಇದೆಯಾ? ಸ್ತುತಿಸ್ತಾ ಇದೆಯಾ? ದೇವರ ವಾಕ್ಯ ಹೇಳುತ್ತೆ, ಆತನ ಉಪಕಾರಗಳನ್ನು ನಾವು ಮರಿಬಾರ್ದು, ಆತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ. ಎಷ್ಟು ಕೃತಜ್ಞತೆ ಉಳ್ಳವರಾಗಿವಿ ನಾವು? ಎಷ್ಟು ಕೃತಜ್ಞತೆ ಉಳ್ಳವರಾಗ್ತಾ ಇದ್ದೀವಿ? ನಾವೆಷ್ಟು ದೇವರನ್ನ ಆತನು ಮಾಡಿದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಜ್ಞಾಪಿಸಿಕೊಳ್ತಾ ಇದ್ದೇವೆ. ಅಪ್ಪ, ಕಳೆದ ವರ್ಷ ಈ ರೀತಿ ನಾನು ನಡೆಸಿದೆ, ನನಗೆ ಆರೋಗ್ಯ ಕೊಟ್ಟೆ, ಆ ದಿನದಲ್ಲಿ ನಾನು ಎಷ್ಟು ಅನಾರೋಗ್ಯ ಪರಿಸ್ಥಿತಿಗೆ ಈಡಾಗಿದೆ ಸ್ವಾಮಿ, ಆದರೆ ನನಗೆ ಬಲಪಡಿಸಿದೆ. ಅಪ್ಪ, ನಾನು ಉದ್ಯೋಗ ಇಲ್ಲದೆ ಇದ್ದಾಗ ನನ್ನನ್ನು ಒಂದು ಉದ್ಯೋಗಸ್ಥರನ್ನಾಗಿ ಮಾಡಿದೆ, ನಿನಗೆ ಸ್ತೋತ್ರ. ಎಷ್ಟೋ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಜ್ಞಾಪಿಸಿಕೊಳ್ತಾ ಇದ್ದೀವ? ಒಂದು ಬಾರಿ ಆಲೋಚನೆ ಮಾಡೋಣ. ದಾವಿದನ ಭಕ್ತನು ತನ್ನ ಮನಸ್ಸಿಗೆ ಹೇಳ್ತಾನೆ, ನನ್ನ ಮನವೇ, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ನೀನು ಮರಿಬೇಡ. ನಿಜವಾಗಿಯೂ ನಮ್ಮ ಮನಸ್ಸಿಗೆ ಯಾವತ್ತಾರು ಈ ಮಾತು ಹೇಳ್ಕೊಂಡಿದ್ದೀವ? ಕರ್ತನು ನೀನು ಹುಟ್ಟಿ ನಿನಗೆ ಬುದ್ಧಿ ಬಂದಾಗಿನಿಂದ ಇಷ್ಟು ವರ್ಷಗಳ ಕಾಲ ದೇವರು ಎಷ್ಟೋ ಪರಿಸ್ಥಿತಿಗಳನ್ನ ಬಿಡಿಸಿದ್ರು, ಎಷ್ಟೋ ಒಂದು ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡಿದ್ರು, ಎಷ್ಟೋ ಅಪಾಯಗಳಿಂದ ನಮ್ಮನ್ನು ತಪ್ಪಿಸಿದ್ರು. ಅನಾರೋಗ್ಯದಿಂದ ನಾವು ಬಂಧಿಸಲ್ಪಟ್ಟಾಗ ನಮಗೆ ಆರೋಗ್ಯ ಕೊಟ್ಟರು, ಹೌದಲ್ವಾ? ಎಷ್ಟೆಲ್ಲ ಅದ್ಭುತಗಳನ್ನ ದೇವರು ಮಾಡಿದ್ದಾರೆ. ಅದನ್ನೆಲ್ಲ ನಾವು ನೆನೆಸ್ಕೊಳ್ತಾ ಇದ್ದೀವ? ಪ್ರತಿನಿತ್ಯ ಆತನಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀವ? ಉದಯ ಕಾಲದಿಂದ ಇದುವರೆಗೂ ದೇವರು ಕಾಪಾಡಿದ್ದಾರೆ ಅಲ್ಲ, ಅಪ್ಪ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೀವ? ಅಪ್ಪ, ನಿನ್ನೆ ದಿನ ಎಲ್ಲ ನಮ್ಮನ್ನು ಕಾಪಾಡಿದೆ, ಈ ನೂತನ ದಿನಕ್ಕೆ ನಮ್ಮನ್ನು ನಡೆಸಿದೆಯಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತಿದೆಯಾ ಪ್ರಿಯರೇ? ಯಾವ ರೀತಿ ಇದೆ ನಮ್ಮ ಜೀವನ? ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಿ ದೇವರಿಗೆ? ನಮಗೆ ಅದು ಬೇಕಪ್ಪ, ಇದು ಬೇಕಪ್ಪ, ಹಾಗೆ ನಡ್ಸಪ್ಪ, ಹೀಗೆ ನಡ್ಸಪ್ಪ ಎಲ್ಲವನ್ನ ಕೇಳ್ತೇವೆ, ಒಳ್ಳೆಯದೇ, ಬೇಡಿಕೊಳ್ಳು ಎಂಬುದಾಗಿ ಹೇಳಿದ್ದಾರೆ, ಬೇಡ್ತಾ ಇದ್ದೇವೆ. ಆದರೆ ಆ ಬೇಡಿದ ರೀತಿಯಾಗಿ ದೇವರು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಿದಾಗ ಸ್ವಲ್ಪ ದಿನಗಳವರೆಗೆ ನೆನಪಿರುತ್ತೆ. ಆಮೇಲೆ ವರ್ಷಗಳು ಕಲಿತಾ ನಿಜವಾಗಿಯೂ ನಾವು ನೆನಪಲ್ಲಿ ಇಟ್ಕೊಂಡಿದ್ದೀವ? ಚಿಕ್ಕದೋ ದೊಡ್ಡದೋ ಏನೋ ಒಂದು ದೇವರು ಬದುಕುಳಿಸಿದಾರಲ್ಲ, ಎಷ್ಟೋ ಜನ ಜೀವನದಲ್ಲಿ ಕೃತಜ್ಞತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ ದೇವರಿಗೆ.
ಅವರ ಕೆಲಸ ಆಗೋವರೆಗೂ ದೇವರು ಅಂತಾರೆ. ಆದ ನಂತರ ಅವರು ದೇವರನ್ನ ಜ್ಞಾಪಿಸಿಕೊಳ್ಳೋ ಸಭೆಗೆ ಹೋಗೋದಿಲ್ಲ, ದೇವ್ರನ್ನ ಆರಾಧಿಸೋದಿಲ್ಲ. ಎಲ್ಲದೂ ಒಳ್ಳೇದಾಯ್ತಲ್ಲ. ನಿನ್ನ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ದಾವೀದನ ಭಕ್ತನು ತನ್ನ ಹಳೆಯ ಒಂದು ಕಾರ್ಯಗಳನ್ನು, ದೇವರು ಮಾಡಿದ ಕಾರ್ಯಗಳನ್ನ ಸ್ಮರಿಸ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ ಆತನನ್ನು. ಅದಕ್ಕೆ ದೇವರಿಗೆ ಬಹಳ ಪ್ರಿಯನಾಗ್ಬಿಟ್ಟ ದಾವೀದನು. ನೀನು ನಾನು ಯಾವ ಸ್ಥಿತಿಯಲ್ಲಿದ್ದೀವಿ? ನಿಜವಾಗೂ ನಾವು ದೇವರ ಒಂದು ಮಕ್ಕಳಾಗಿರಲಿಕ್ಕೆ ನಾವು ಪ್ರಿಯರಾಗಿದ್ದೇವಾ? ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ಕೃತಜ್ಞತೆಯಿಂದ ನಾವು ದೇವರನ್ನ ಸ್ತುತಿಸ್ತಾ ಇದ್ದೇವಾ? ಅಂಥದ್ದೇನಾದರೂ ನಮ್ಮ ಜೀವನದಲ್ಲಿ ಅಂದರೆ ನಾವು ಕಲಿತ್ಕೊಳ್ಳೋಣ. ಪ್ರತಿನಿತ್ಯ ಪ್ರತಿ ಕ್ಷಣ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳೋಣ. ನಮ್ಮ ಜೀವನದಲ್ಲಿ ಇದುವರೆಗೂ ಇಷ್ಟು ವರ್ಷವರೆಗೂ ದೇವರು ಏನೆಲ್ಲ ಉಪಕಾರಗಳನ್ನು, ಉನ್ನತ ಕಾರ್ಯಗಳನ್ನು, ಅದ್ಭುತಗಳನ್ನ, ಆಶ್ಚರ್ಯಗಳನ್ನು, ಊಹಿಸಲಾದ ಕಾರ್ಯಗಳನ್ನ ಮಾಡಿದವರು ಅದನ್ನೆಲ್ಲ ಜ್ಞಾಪಿಸಿಕೊಳ್ಳೋಣ. ನಮ್ಮ ಕುಟುಂಬದಲ್ಲಿ ಮಾಡಿದಂಥದ್ದು ಜ್ಞಾಪಿಸಿಕೊಳ್ಳೋಣ. ಆಮೇಲೆ ಮೈನ ವಿಜ್ಞಾಪನೆಗಳಿದ್ರೆ ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನು ಆದಂಥ ದೇವರೇ, ಅಪ್ಪ ನಿನ್ನ ಕೃಪೆಯ ಹಸ್ತಕ್ಕೆ ನಮ್ಮನ್ನೆಲ್ಲ ಒಪ್ಪಿಸಿಕೊಳ್ತಾ ಇದ್ದೇವೆ. ಕೊಟ್ಟಂಥ ನೂತನ ದಿನಕ್ಕಾಗಿ ಸ್ತೋತ್ರ. ದಾವೀದನು ತನ್ನ ಜೀವನದಲ್ಲಿ ಕರ್ತನೆ ಏನೆಲ್ಲ ನಿನ್ನ ಮೂಲಕ ಅಪ್ಪ ಕಾರ್ಯಗಳನ್ನ ಹೊಂದಿಕೊಂಡು ಅದನ್ನೆಲ್ಲ ಸ್ಮರಿಸ್ತಾ ಇದ್ದರೆ ನಮ್ಮದಾಗಿ ಹೇಳಿದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಪ್ಪ ಇಷ್ಟು ವರ್ಷಗಳವರೆಗೂ ಅಪ್ಪ ನೀವು ಮಾಡಿದ ಎಲ್ಲ ಮೇಲುಗಳನ್ನ ಜ್ಞಾಪಿಸಿಕೊಂಡು ನಿಮಗೆ ಕೃತಜ್ಞತೆ ಉಳ್ಳವರಾಗಿರುವಂತೆ ಕೃಪೆ ಮಾಡಿಕೊಡು, ಸಹಾಯ ಮಾಡು. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನ ಹೊಂದಿಕೊಂಡಿದ್ದೇವೆ ಜೀವಗಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.